ನೋಡತ್ತೆ, ನೀನು ಹೇಳಿದ್ಕೇನೆ ನಾವು ಸೈಟು ಕೊಡಲ್ಲ ಅಂತ ಹೇಳಿದ್ದು. ನಾವು ಕೊಡಬೇಕು ಅನ್ಕೊಂಡಿದ್ವಿ. ತಿರ್ಗಾ ಮೇಲೆ ನೀನು ನಮ್ಮ ಮೇಲೆ ಗೂಬೆ ಕೂರಿಸ್ಬೇಡ. ನೋಡಿದೆಲ್ಲ ನಿನ್ನ ತಂಗಿ ಹೇಳ್ಕೊಟ್ಟಿರೋದು. ನಿನ್ನ ತಂಗಿನ ಫಸ್ಟು ಇದರಿಂದ ಕಳಿಸ್ರತ್ತೆ. ಇಲ್ಲ ಹೇಳಮ್ಮ, ನಾನೇ ಕಿವಿಯಾರೆ ಕೇಳಿಸ್ಕೊ ಬಂದೈನಿ. ಅಲ್ಲೋಡರಿ ಹೇಳ್ಕೊಡ್ತಿದ್ದ. ಆಗ ಅವಳು ಇದ್ದಾಳಲ್ಲ, ಬಡ್ಡಿ ಕೊಡೋಳು, ಅವಳಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಅದನ್ನು ಮಾರಿ ಬಡ್ಡಿ ಕೊಡು, ಇನ್ನು ಸ್ಯಾನೆ ದುಡ್ಕೋಬೋದು, ಟೌನ ಕಟ್ ಮಂತಿ ಅಂತ ಇಲ್ಲದ್ದು ಹೇಳ್ಕೊಡೋಳು. ನಾನು ಕಿವಿಯಾರೆ ಕೇಳಿಸ್ಕೊ ಬಂದಿಕ್ಕೆ ಮತ್ತೆ ನಿಮ್ಗೆ ಹೇಳಿದ್ದು ಹಿಂಗೆ ಹೇಳ್ರಿ ಅಂತ ಹೇಳಿ. ಬೇಡ, ಅವಳು ಮನೆ ಕಟ್ಟೋವರೆಗೂ ನಾವು ಸೈಟ್ ಹೆಸರಿ ಮಾಡ್ಸಲ್ಲ ಅಂತ ಹೇಳ್ರಿ. ಅದಕ್ಕೆ ಹಂಗೆ ಹೇಳಿರೋದು. ಮತ್ತೆ ನೋಡು, ನೀನು ಕೊಡಲಿಲ್ಲ ಅಂತ ಹೇಳಿ ನಿನ್ನ ತಂಗಿ ಜೊತೆಗೆ ಸೇರ್ಕೊಂಡು ನನ್ನ ಬೈಕ್ ಎಂಬುದಲ್ಲ. ನಿನ್ನ ತಂಗಿ ನನ್ನ ಬೈಕ್ ಅಮ್ಮುತ್ತೆ. ಕರೆಯಲ್ಲ ಇವಳು ಹಂಗೆ ಹಿಂಗೆ ಅಂತ. ನನ್ನೆಲ್ಲ ಬೈಕಂಡ್ರೆ ಸರಿ ಹೋಗಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀವಿ. ಇಲ್ಲ ಹೇಳಮ್ಮ, ನನಗೆ ಗೊತ್ತಲ್ಲ ನಿನ್ನ ಬುದ್ಧಿ ಹೆಂಗೆ ಏನು ಅಂತ ಹೇಳಿ. 7,000 ಹೇಳ್ತಾರೆ. ನಾನು ಕಿವಿಯಾರೆ ಕೇಳಿಸ್ಕೊಂಡ ಮೇಲೂ ನಾನು ನಿನ್ನ ನಂಬಕ್ಕಾಗುತ್ತೇನಮ್ಮ? ನೀನು ಈಗ ನಾವು ಕೊಡ್ತೀವಿ ಕಾಣತ್ತೆ, ಏನಾನ ಮಾಡ್ಕೊಂಬ್ಲೇಳು, ಅವ್ರು ಕಟ್ಕೊಂಡ್ಲಿ ಅದೊಂದೈತೆ. ಇನ್ನು ಹೊಲದ ಅದನ್ನೇನು ದುಡ್ಡು ಕೊಟ್ಟಿವಿ. ಇನ್ನು ಸೈಟ್ ಇನ್ನೊಂದೈತೆ. ಸೈಟ್ ಕೊಡೋದೇನು ಬಾರ್ದಲ್ಲ, ಅದನ್ನು ಕೊಡ್ತೀವಿ ಅಂತ ಪಾಪ ನೀನೇ ಹೇಳ್ದೆ ಬಾಯ್ ಬಿಟ್ಟು. ಇವಾಗ ನಾನು ನೀನೊಂದಾಳಿಗೆ ಹಿಂಗೆ ಹೇಳಿರಿ ಎಲ್ಲನ ನನ್ನ ಯಾರನ್ನ ಏನಂದಾರಮ್ಮ? ಸುಮ್ಕಿರು, ನಾನು ಇದು ನುಡಿಯಲ್ಲ. ಅಷ್ಟು ಅತ್ತೆ, ನಿಮ್ಮ ತಂಗಿನ ಊರಿಗೆ ಹೋಗೋನು, ಅವರು ಮನೆ ಕಟ್ಕೊಂಬ್ತಾರೆ. ನಿನಗೇನು ಬೇಕಮ್ಮ? ನೀನು ಸುಮ್ಮನೆ ಊರಿಗೆ ಹೋಗೋನು. ಹೋಗಳಮ್ಮ, ಅದು ತಾಳಾಗಿ ನಾನು ಯಾಕನ ಹೇಳಿ ಕಳ್ಸಿದ್ನೋ ಅಮ್ಮಂಗಾಗೈತಿ. ಈಗ ಹೋಗಂಗೆ ಇಲ್ಲ. ಇವಳು ಇರ್ಚಿಕಮ್ಮ, ಯಾಕಂದ್ರೆ ಇವಳು ಬಂದಿಟ್ಟು ಅದು ಇದು ಹೇಳ್ತಾಳಲ್ಲ, ಅದಕ್ಕೆ ಇರ್ಚಿಕಮ್ಮ ಅಂತ ಇಳಿಸ್ಕೊಂಡಳು ಇವಳು. ಹೋಗು ಅಂತ ಹೇಳಿರು ಕೇಳಂಗಿಲ್ಲ. ಹೇಳಕ್ಲೆ ಅಡ್ಕೆದ ಬದುಕಿದ್ದಿದ್ರು ಹೋಗಳಮ್ಮ, ಅಡ್ಕೆ ಬದುಕೇನು ಇಲ್ವಂತೆ, ಅದಕ್ಕೆ ಉಳ್ಕೊಂಡವಳಿ. ಮತ್ತು ನಿಮ್ಮ ಮಗನಾಗಲಿ ನನ್ನಾಗಲಿ ಇಬ್ಬರಣ್ಣು ಕೆಟ್ಟರಂಗೆ ಮಾಡಬೇಡ್ರಿ ಕಣತ್ತೆ. ನೋಡಿ ಹೇಳಿರ್ತೀನಿ, ನೀವಂಗ ಒಳ್ಳೆ ಕೆಲಸ ಮಾಡಿ ಸುಮ್ಕಿರಿ. ಅಲ್ಲ, ಅವಳು ಮಗನ ಕಾಟಕ್ಕೆ ಆಲೇನೆ ಎಲ್ಗ ಹೋಗ್ಬೇಕು ಅಂತ ಇದ್ದಾಳೆ, ಬಡ್ಡಿ ಕೊಡಾಳು. ಮಗ ಬೆಂಗಳೂರಿಂದ ಬಂದಾಗಿಂದಾನು ಅವಳಿ ನಿಮ್ದಿಲ್ವಂತಿ. ಅವ್ನು ಬೆಂಗ್ಳೂರಿಗೆ ಹೋಗಂಗಿಲ್ವಂತ ಕುಡ್ದು ಇಲ್ಲೇ ಅನ್ನಿಸ್ತಾ ಇದ್ದಾನೆ. ಅವಳನ್ನ ಊರಾಗೆಲ್ಲ ಹೇಳ್ಯಾರ ನೀ ಸರಿಯಾಗಿ. ಇವಾಗ ಸುಮ್ಕಿರಕಾತ್ಲಾಗೆ ಅಷ್ಟೊಂದಲ್ಲ, ಬಡವ್ರತಾಗ ಗೊತ್ತಾಗ್ದಿಲ್ದರ್ತಾಗೆಲ್ಲ ಬಡ್ಡಿ ಕೊಡ್ಲಿ ಇಸ್ಕೊಂಬ್ಲಿ ಗೊತ್ತಾಗ್ದಿಲ್ದರ್ತಾಗೆಲ್ಲನ ಹಂಗೆ ಕಿತ್ಕೊಂಡು ತಿನ್ನಬಾರ್ದು. ಎಷ್ಟಂದ್ರೆ ಅಷ್ಟು ಹೇಳ್ದಂಗೆ ಕೇಳ್ದಂಗೆ ಅದಕ್ಕೇನು ಎದ್ರತದ ಬಡ್ಡಿ ಇಸ್ಕೊಂಡ್ರೆ ಅವ್ರು ಉದ್ದಾರ ಆಗಲ್ಲ ಕಣಕ್ಕ. ಆಗ ಅಲ್ಲಿ ಇಸ್ಕೊಂಡ್ರೆ ಅಲ್ಲಿ ಮಗ ಕುಡ್ದು ಹಾಳು ಮಾಡ್ತಾನೆ ಅಷ್ಟೇನೆ. ಆಗ್ಬೇಕು ಲೌಡಿಗೆ. ಮೆರ್ದೋಗ್ತಿದ್ಲ ಹಂಗೇನೆ. ನಮ್ಮ ಲಕ್ಕಮ್ಮನ ಕೇಳಿಸ್ತಾಳೆ ಅವಳು ಕಣಿ. ಇಲ್ಲದ್ದೆಲ್ಲ ಹೇಳ್ಕೊಟ್ಟು ದೂರ ಮಾಡ್ದಾಳೇನೆ. ಆಗ ಅವಳೇನೆ ಆಗ್ಬೇಕು. ಅವಳು ಒಬ್ಳಿ ಮಾಡಕ್ ಹೋಗ್ತಾಳೆ. ದೇವ್ರಂಬನ ಇನ್ನೊಂದು ರೂಪಾಯಿಗೆ ಅವಳಿಗೆ ಇನ್ನೊಂದು ತೋರಿಸ್ತಾನೆ. ಮಗ ಕುಡ್ದು ಇವ ಸರಿಯಾಗೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಬಡ್ಡಿ ಕೊಟ್ಟಿರೋದ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗ್ತಾ ಇಲ್ವಿ ಅಲ್ಲ ಪಾಪ. ಸುನಂದ ಮರ್ದು ಮೋಟ್ರೆಲ್ಲ ಬಿಚ್ಕೊಂಬಂದ್ರು. ಬಿಚ್ಕೊಂಬಂದ್ರೆ ನಮ್ಮ ತಕ್ಕೆ ದುಡ್ಡಿಗೆ ಬರ್ತಾರೆ ಅಂತ ಹೇಳಿ ಅವನು ಸರಿಯಾಗಿ ಹೇಳೇನು ಸುಮ್ಮನೆ. ಅವನತ್ತ ಸರಿಯಾಗಿ ಹೇಳ್ಕೊಟ್ಟವ್ನ ಮಗ, ಅವನೇ ಹೇಳ್ಕೊಟ್ಟಿರೋದು ಕಣಿ. ಅವರೇ ಹೇಳಿರೋದು. ಮತ್ತೆ ಅವ್ರಿಗೆ ಎಷ್ಟಾಗ್ತೇ ಉರಿಯೋಕ್ಕಿಲ್ಲ. ಅವ್ರ ಮೋಟ್ರು ಪಂಪು ಅಲ್ಲಿರೋ ಕೇಬಲ್ ವೈರು ಎಲ್ಲನ ಬಿಚ್ಕೊಂಬಂದವ್ರಿ. ಹಂಗೆಲ್ಲ ಬಿಚ್ಕೊಂಬಂದ್ರೆ ನಮ್ಮ ತಕ್ಕ ಬರ್ತಾರೆ, ಬಡ್ಡಿಗೆ ದುಡ್ಡು ಇಸ್ಕೊಂತಾರೆ ಅಂತ ಹೇಳಿ ಎಲ್ಲ ಹೊಲ್ದಾಗಳವೆಲ್ಲ ಬಿಚ್ಕೊಂಬಂದವ್ರಿ. ಅಲ್ಲ, ಹಿಂಗೆ ಮಾಡಬಾರ್ದಪ್ಪ. ಏನು ಇಂಥ ಜನ ಇರ್ತಾರೆ. ಇಂಥ ಜನಗಳ್ನ ಎಲ್ಲೂ ನೋಡಲಿಲ್ಲಪ್ಪ ನಾನು. ಅಯ್ಯೋ, ಇರ್ತಾರೆ ಕಣಮ್ಮ, ಎಲ್ಲ ಕಡೆಗೂ ಇರ್ತಾರೆ ಇಂಥವ್ರು. ಯಾರೋ ಉದ್ಧಾರ ಆಗ್ತಾರಂದ್ರೆ ಸಹಿಸ್ಕೊಂಬಲ್ಲ. ಅಯ್ಯೋ, ಇವಾಗಂತೂ ಎಷ್ಟು ಜನ ನಮ್ಮ ಮೇಲೆ ಕಣ್ಣೈತ ಏನೋ. ಅತ್ತೆ ಸೊಸೆ ಗನವಾಗ ಇದ್ದಾರೆ, ಹೆಂಗೆ ಇದ್ದಾರೆ, ಹಂಗೇನೆ ಗುದ್ದಾಡಲ್ಲ, ಏನಿಲ್ಲ, ಏನೋ ಅಂತ ದಿಕ್ಕಾನ ಅಂತ ನೋಡ್ತಿರ್ತಾರೆ. ಸುನಂದಕ್ಕಯ್ಯನೂ ತಿಮ್ರಜಣ್ಣನೇ ಹೇಳ್ಕೊಟ್ಟಿರೋದು. ಹೋಗ್ಬೇಡ ನೀನು ಬೆಂಗಳೂರಿಗೆ ಅಂತ ಹೇಳಿ ಅವನಿಗೆ ಕುಮಾರ್ಗೆ ಅವರೇ ಹೇಳ್ಕೊಟ್ಟಿರೋದು. ಹೋಗ್ಬೇಡ ಅಂತ ಹೇಳಿ ನಿಮ್ಮಮ್ಮ ಇಲ್ಲಿ ಮಸ್ತ ಬಡ್ಡಿ ಕೊಟ್ಟೈತಿ, ಒಂದು 15 ಲಕ್ಷ ಬಡ್ಡಿ ಕೊಟ್ಟವ್ರೆ, ನೀನು ಹೋಗ್ಬೇಡ, ನೀನು ಹೋಗಂಥದ್ದೇನು ಅಂತ ಹೇಳ್ಕೊಟ್ಟವ್ರೆ. ಮತ್ತು ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ನೋಡಿದರೆ ಅವ್ರಿಗೆ ಸರಿಯಾಗಿ ಮಾಡ್ತಾರೆ. ಹಿಂಗೆ ಮಾಡಿದ್ರೆ ಮತ್ತೆ ಅಂದರೆ ಜನಗಳಿಗೆ ಅಲ್ಲ, ಅವ್ರು ಎಷ್ಟು ಅಂದ್ರೆ ಗೊತ್ತೇ, ನನ್ನ ತಗ ದುಡ್ಡು ಇಸ್ಕೊಂಡೋಗಿ ಮೋಟ್ರ್ ಪಂಪ್ ಅದನ್ನೆಲ್ಲ ತಂದವ್ರೆ. ನನ್ನ ಹೆಂಡತಿ ಅವತ್ತು ಕೊಟ್ಲು. ಹೌದೇನು? ನೀವು ಕೊಟ್ರಿ ನೋಡಪ್ಪ. ಅದಕ್ಕೇನೆ ಯಾರು ಕೊಟ್ಟಿರ್ಬೋದು, ಯಾರು ಕೊಡಲ್ವಲ್ಲ ಈ ಊರಾಗೆ ಅಂತೇಳಿ ನಿಮ್ಮ ಲತಾ ಮುಂತಕ್ಕೆ ಹೋಗಿದ್ರಂತ ದುಡ್ಡಿಗೆ ಅವರು. ಅದಕ್ಕೇನೆ ಯಾರು ಕೊಟ್ಟಿರ್ಬೋದು ಅಂತ ಹೇಳಿ ಕೇಳೋರು ನನಗೆ ಗೊತ್ತಿಲ್ಲ ಕಣಮ್ಮ. ನಾನೇ ಕೊಟ್ಟೆ. ಅಕ್ಕ ಪಾಪ ನನ್ನ ಹತ್ರ ಬಂದು ಗೋಳಾಡೋದು, ಹಿಂಗೆ ಆಗೈತೆ ಕಣಮ್ಮ, ಹಿಂಗೆ ಮಾಡ್ಯವ್ರೆ ಅಂತ ಹೇಳಿ. ಅಕ್ಕ ತಗೊಳಕ್ಕ ಅಂತ ಹೇಳಿ ಕೊಟ್ಟೆ. ನಾನೇನೆ 50,000 ದುಡ್ಡು ಕೊಟ್ಟೆ. ಆವಾಗ ಹೋಗಿ ತಗೊಂಬಂದವ್ರೆಲ್ಲ. ಅವ್ರ ಅಣ್ಣಯ್ರು ಯಾರನ್ನ ಒಂದು 30,000 ಕೊಟ್ಟಿದ್ರಂತೆ. ನಮ್ಮ ತಗೊಂಡು 50,000 ಇಸ್ಕೊಂಡು ಹೋಗಿ ಪಾಪ ಕೈಗೆ ಬಂದ ವಾಟಿಕೆ ಗಿಡ ಅಂತ ಹೇಳಿ ತಗೊಂಬಂದ್ರು ಎಲ್ಲ. ನಾನು ಅದಕ್ಕೆ ಹೇಳಿದ್ದು, ಅಮ್ಮ ಯಮ್ಮನ ಹೇಳಿದ್ಲು CC ಕ್ಯಾಮ್ರಾ ಹಾಕಿಸೀವಿ ಅಂತ ಹೇಳ್ರಿ ಅಂತ ಹೇಳಿ. ಹಾಕ್ಸ್ಯಾರ CC ಕ್ಯಾಮ್ರಾನು ಹೊಲ್ದಾಗಿ. ಅದಕ್ಕೆ ಹೆದ್ರಿಕೊಂಡವ್ರು ಕಣಪ್ಪ. ಹೋಗಕ್ಕೆ ಇಲ್ಲ, ಅವನು ಬಿಚ್ಕೊಂಬಂದ್ಬಿಡೋರು ಹೋಗಿ. ತಿರ್ಗಾ ಮೇಲೆ ಎಲ್ಲಿ ಹಾಕ್ಯದೀವಿ ಅಂಬೋದು ಗೊತ್ತಿಲ್ಲ ಅವ್ರಿಗೆ, ಎಲ್ಲ ಹಾಕ್ಯವ್ರಿ ಅಂತ ಹೇಳಿ. ಆ ಮರದಾಗ ಹಾಕ್ಯಾರೋ ಏನಂತ ಹೆದ್ರಿಕೊಂಡು ಸುಮ್ಮನಾಗ್ಯವ್ರಿ. ನೋಡು, ಅವಳು ಯಾರ್ದಾನ ಹಾಳಾದ್ರೆ ಸಾಕಂತ ಕಾತ್ಕೊಂಡಿರ್ತಾಳೆ. ಇವಾಗ ಅವಳದೇ ಹಾಳಾಗೋಯ್ತು.
ಸುಮ್ಮನೆ 5,000 ಕೊಟ್ಟು ಕಳಿಸಿದ್ಲಂತೆ ಬೆಂಗಳೂರಿಗೆ ಮಗನ್ನ ಬೆಂಗಳೂರಿಗೆ ಹೋಗು ಅಂತ ಹೇಳಿ ಅವನ ದುಡ್ಡು ತಕೊಂಡು ತಿರ್ಕೊಡ್ಕೊಂಡ್ ಬಂದಿದ್ನಂಚಿ ಕಬಾಬ್ ಮಾಡ್ಕೊಂಡು ತಿಂತಿದ್ರ ಗಂಡ ಹೆಂಡತಿ ಬಂತು ಎಟ್ಟೆಲ್ಲ ತೆಗ್ದೇಸಿದ್ನಂಚಿ ಸಾಯ್ತ್ರಮ್ಮಂಗೆ ಅಂತಿದ್ಲು ಅವಳು ಆಗ್ಬೇಕಣ್ಣ ಆ ಪಾರತಿಗೆ ಇವರು ಸೆನಕ್ ದುಡ್ಡು ಇಕ್ಕೊಂಡವ್ರೆ ಸೆನಕ್ ದುಡ್ಡು ಮಾಡ್ಯವ್ರೆ ಬಡ್ಡಿ ಕೊಟ್ಟವ್ರೆ ಅಂತ ಏಳು ಬದುಕೆಲ್ಲ ಮಾಡ್ಕೊಂಡು ಇವ್ರ ಮನೆಯಾಗೆ ಇರ್ತಾಳೆ ಪಾಪ ಅವ್ರ ಮಂತಕ್ಕೆ ಹೋಗೋದೇ ಇಲ್ಲ ಅವ್ರೇನೋ ಬಾಳೆನ ಬದುಕೆ ಮಾಡ್ಕೊಂಡು ಗಂಡ ಹೆಂಡತಿ ಹಂಗೆ ಇರ್ತಾರೆ ಅವ್ರ ಮೇಲೆ ಆ ಅಜ್ಜಿ ಏನು ಸೆಡು ಮಾಡ್ತಾಳ ಪಾರತಜ್ಜಿ ಅವಳೇನು ದಾರಕ್ಕೆ ದಪ್ತಾಳ ಕಣ ಅವಳು ಇವಾಗ ಈ ಬಡ್ಡಿ ಐತಿ ಅವ್ರದ್ದು ಆತಿ ಇಲ್ಲ ಬಡ್ಡಿ ಐತಿ ಅಂತ ಹೇಳ್ತಾಳೆ ಅವಳು ಒಂದಿನ ಅದೇ ನಿಮ್ಮ ತಂಗಿಗೆ ಹೇಳ್ರಿ ಫಸ್ಟು ನಿಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಹೋಗಮ್ಮ ಸುಮ್ಮನೆ ಯಾಕಿಂತವ್ ಹೇಳ್ತೀಯ ಅಂತ ಹೇಳಿ ನಮ್ಮ ಸೊಸೆ ರಾಧಮ್ಮ ಕಂಡ್ರಿಷನ್ನ ಒಂದೇ ಮಾತಾಡ್ತಾಳೆ ತಿರ್ಗಾ ಎಕ್ಸ್ಟ್ರಾ ಮಾತಾಡಲ್ಲ ಸುಮ್ಮನೆ ಆಗಲ್ಲ ಹೊಸ ಸರ್ ಬಂದಂಗೆ ಮಾತಾಡಕ್ಕೆ ಹೋಗಲ್ಲ ಒಂದೇ ಮಾತು ನಾನು ಅದಕ್ಕೆ ಕೊಡ್ತೀನಿ ಎಂದಿದ್ದು ನಾನು ಅದಕ್ಕೆ ಕೊಡ್ಬೇಡ ಕಣಮ್ಮ ಅಂತ ಹೇಳ್ದೆ ತಿರ್ಗಾ ಆಮೇಲೆ ಇವತ್ತು ಆಮೇಲೆ ನಮ್ಮ ಮೇಲೆ ಎಲ್ಲಿ ಹೇಳುತ್ತಂತ ನೀವು ಹೇಳ್ತಾಳೆ ಕಂಡ್ರಿಷನ್ನ ಮಾತಾಡ್ತಾಳೆ ಕಣೆ ಮತ್ತೆ ಡಿ ಸಿ ಅಂದ್ರೆ ಸುಮ್ಮನೆ ರಂಗಕ್ಕ ಯಾಕೆ ಕಂಡ್ರಿಷನಾಗಿ ಮಾತಾಡಬೇಕು ಇಲ್ಲಿನ ಈ ಅಮ್ಮ ಬೃಂದಮ್ಮ ಇನ್ನ ಸುಮ್ಮನೆ ಸಮಾಧಾನದಾಗ ಇರುತ್ತೆ ಅಮ್ಮನ ಜಕ್ಕೊಬ್ಳು ಬಂದು ಸೇರ್ಕೊಂಡವಳೆ ಅವಳು ಇಲ್ಲದ ಹೇಳ್ಕೊಡ್ತಾಳೆ ಅವಳು ಬಂದು ಏನೇ ಅಕ್ಕ ಹೆಣ್ಮಕ್ಳನ್ನ ಕರಿಯಲ್ಲ ನೀನು ಹೆಣ್ಮಗಳನ್ನ ಅಂತ ಮಾತಾಡ್ತಾಳೆ ಹೆಂಗ ಈಗಳಮ್ಮ ನೀನು ನಿಮ್ಮ ಮಗಳಿಗೆ ಒಳ್ಳೇದು ಮಾಡ್ಬೇಕಮ್ಮಂಗಿದ್ರೆ ಅಲ್ಲೇ ಇದ್ದು ಒಳ್ಳೇದು ಮಾಡು ನನ್ಗೆ ಆಗ್ಲಲ್ಲಿ ಹೇಳ್ಬೇಡ ಅನ್ನ ಅಷ್ಟೇ ಸುಮ್ಮನೆ ಯಾಕೆ ಕೆಲ್ಸಕ್ಕೆ ಹೋಗೋತಂಗೆ ನಮ್ಗೆ ಏನು ಟೆನ್ಷನ್ ಕೊಡ್ತಾರಪ್ಪ ಇವರು ಅಮ್ಮಂಗಾಗುತ್ತೆ ನಮ್ಮ ಅಮ್ಮ ಒಂದೇ ಮಾತು ಕಂಡ್ರಿಷನಾಗಿ ಮಾತಾಡಿದ್ರೆ ಯಾವುದಿರಲ್ಲ ನಮ್ಮ ಚಿಕ್ಕಮ್ಮನಿಗೆ ಹೇಳತ್ತ ನಿಮ್ಮ ತಂಗಿ ಬಂದಿರೋಕ್ಕಿದ್ನೆಲ್ಲ ಎತ್ತಿಕ್ಕಿರೋದು ಸೈಟ್ ಕೇಳು ನಿನ್ನ ತಮ್ಮನ್ನ ಇಸ್ಕ ಅಂತ ಹೇಳಿ ಹೇಳ್ಕೊಟ್ಟಿರೋದೆ ನಿನ್ನ ತಂಗಿ ರಂಗಕಾಯ ಯಾರನ್ನಾತು ಶಾನೆ ಇಕ್ಕಮಕ್ಕೋಗ್ಬಾರ್ದು ಮನೆಯಾಗಿ ಅವರಿಂದಲೇ ನಮಗೆ ತಂದ್ರಿ ಇಲ್ಲದ್ದು ಹೇಳ್ಕೊಡ್ತಾರೆ ಇವಾಗ ನಿನ್ನ ಮಗನೂ ಸಸಿ ಶಾನಕ್ಕಿರೋದು ನೋಡಿ ನಿನ್ನ ತಂಗಿ ಸೈಟ್ಕೆಮಕ್ಕೆ ಆಗ್ತಿಲ್ಲ ಯಾಕಂದ್ರೆ ನಿನ್ನ ಸಸಿ ಇವಾಗ ದೊಡ್ಡ ಕೆಲಸದಾಗ ಇದ್ದಾಳಲ್ಲ ಅದಕ್ಕೇನೆ ನಿನ್ನ ತಂಗಿ ಏನು ಅಂದ್ಕೊಂಡಿತ್ತು ನಾವೇ ಅಡಿಕೆ ವ್ಯಾಪಾರ ಮಾಡೋದು ನಾವೇ ಏನೇ ಚೆನ್ನಾಗಿರೋದು ಅಂತ ಹೇಳಿ ತಿಳ್ಕೊಂಡಿತ್ತು ಯಾವಾಗ ನಿನ್ನ ಸಸಿ ದೊಡ್ಡ ಕೆಲಸದಾಗ ಐತಿ ಅಂತ ಎಲ್ಲ ಗೊತ್ತಾ ಅಂತ ನೋಡಿ ನಮಗಿನ್ನ ಮುಂದೆ ಹೋಗ್ಬಿಡ್ತಾರಲ್ಲ ಅಂಬದಕ್ಕೆ ಒಟ್ಟುರ್ಕಂತ ಐತಿ ಅದಕ್ಕೆ ಗುದ್ದಾಡ್ಲಿ ಹೇಳು ಅಂತ ಇಲ್ಲದ್ದು ಹೇಳ್ಕೊಡುತ್ತೆ ಶಾನೆ ಇಕ್ಕಮಕ್ಕೋಗ್ಬೇಡ ಸುಮ್ಮನೆ ಕೋಳಿಸು ಈಗಳಮ್ಮ ಹೋಗು ಸುಮ್ಮನೆ ವ್ಯವಸ್ಥೆ ಅಂತ ಇರ್ತೀಯ ಅಂತ ಸುಮ್ಮನೆ ಅದು ಹಂಗಂಬನೇ ಇರೋದಮ್ಮ ಹೋಗು ಅಂತ ಹೇಳಿ ನೋಡಪ್ಪ ಈಗಳಪ್ಪ ಹೋದ್ರು ಮಂಗ ಅವತ್ತು ಅವ್ರು ತಿಳ್ಕೊಂಡು ಹೋಗ್ಬೇಕಮ್ಮ ಇವತ್ತು ಒಂದು 15-20 ದಿವಸ ಆಯ್ತು ನಾನು ಬಂದಿರಲಿಲ್ವಲ್ಲ ಅದಕ್ಕೇನೆ ಬಾರೆ ಅಂತ ಒಂದು ಫೋನ್ನಾಗೆ ಆಪರೇಷನ್ ಆದಾಗಿಂದ ಅವಳು ಬಂದಿರಲಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗಂತ ಹೇಳಿ ಬಂದ್ಲು ಹೋಗೇ ಇಲ್ಲ ಅದು ಹೆಂಗಂಬ ನಾನು ಊರಿಗೆ ಹೋಗಮ್ಮ ಅಂತ ಹೇಳಿ ಎಂತಾರೆ ಆದ್ರೂ ಹಂಗಂಬ ಕಾಲ ಕಣೆ ಬಾಯ್ ಬಿಟ್ಟು ಯಾತನ ಹೇಳುತ್ತಲ್ಲ ಅವಾಗ ಸಿಟ್ಟಾಗು ನೀನು ಹೇಳ್ಬೇಡ ಕಣೆ ನೀನು ಹೇಳಂಗಿದ್ರೆ ನಮ್ಮ ಮನೆಯಾಗ ಬರಲೇಬೇಡ ಅಂತ ಅವ ಮುಂಚ್ಕೊಂಡು ಬರ್ದಂಗೆ ಆಗ್ತಾಳೆ ಅಂತಾರೆ ಬರಲಿಲ್ಲ ಅಂದ್ರೆ ವಾಯಿಸಿ ಹಂಗೆ ಯಾತನ ಹೇಳಕ್ಕೆ ಬರಲಿ ನಾವೆಲ್ಲ ಹೇಳಕ್ಕಿಂದ್ರೆ ನಮ್ಮ ಮನೆಗೆ ಬರಲೇಬೇಡ ನೋಡು ಅಂತ ಹೇಳಿ ನಾನು ಸಿಟ್ಟಾಗ್ತೀನಿ ಬರಬೇಡ ಹೋಗು ಊರಿಗೆ ಹೋಗು ಅಂತ ಹೇಳಕ್ಕೆ ಹೋಗಲ್ಲ ನೀನು ಅವ್ರ ಬಗ್ಗೆ ಹೇಳಂಗಿದ್ರೆ ನನಗೆ ಹೇಳಲೇಬೇಡ ನಾನು ಮಾತಾಡಿಸ್ಲೇಬೇಡ ಅಂತ ಸಿಟ್ಟಾಗ್ತೀನಿ ಅವಾಗ ಸುಮ್ಮನೆ ಆಗ್ತಾಳೆ ಅಷ್ಟೇ ನನ್ನ ತಂಗಿ ಬಂದಿರೋಕ್ಕೇನೆ ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದು ಸೈಟ್ ಕೇಳು ಹಂಗೆ ಹಿಂಗೆ ಅಂತ ಹೇಳಿ ನಾವು ಹೆಂಗೆ ಸುಮ್ಮನಾಗಿದ್ವಿ ಅಲ್ಲೇ ಹೊಲನೆಲ್ಲ ಮಾಡಿಸ್ಕೊಂಡು ಆ ಪಾಡಿಗೆ ಅವಳಿದ್ಲು ನಮ್ಮ ಪಾಡಿಗೆ ನಾವಿದ್ವಿ ಇವಳೇ ಇಲ್ಲದ್ದೆಲ್ಲ ಬಂದು ಎತ್ತಿಕ್ಕಿರೋದು ಬರಲಿ ಯಾವ ಥರ ಮಾತಾಡಲಿ ಸಿಟ್ನಾಗ ನಾನೇನು ಬೈದು ಕಳಿಸ್ತೀನಿ ಅವ ಬರ್ದಂಗೆ ಆಗ್ತಾಳೆ ನೀನು ಹೇಳ್ಬೇಡ ನೀನೇನು ಹೇಳ್ಬೇಕಾಗಿಲ್ಲ ಅಂತ ಹೇಳಿರಿ ಸುಮ್ಮನೆ ಆಗ್ತಾಳೆ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.